ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘರಿ ಹುನಗುಂದ ತಾಲೂಕಾ ಘಟಕ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 25, 2025 ರಂದು ಅಪರಾಹ್ನ 12 ಗಂಟೆಗೆ ಕರ್ನಾಟಕ ರಾಜ್ಯ ಸರಕಾರವು ಹಿಂದುಳಿದ ವರ್ಗ ಮತ್ತು ಕಲ್ಯಾಣಿಲಾಖೆ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 22, 2025 ರಿಂದ ಹಮ್ಮಿಕೊಂಡಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗೆ ಶಿಕ್ಷಕರಿಗೆ ಮತ್ತು ನೌಕರರಿಗೆ ಕೊಡಮಾಡಿರುವ ತಂತ್ರಾಂಶ ತಾಂತ್ರಿಕ ದೋಷದಿಂದ ಸಮೀಕ್ಷೆಯ ದತ್ತಾಂಶೀಕರಿಸಲು ಸಾಧ್ಯವಾಗದಿರುವ ಹಾಗೂ ನೌಕರರ ಅವರ ಕಾರ್ಯಸ್ಥಳ ಬಿಟ್ಟು ಬೇರೆ ಸ್ಥಳಗಳಿಗೆ ಸಮೀಕ್ಷೆಗೆ ನೇಮಿಸಿದ್ದರಿಂದ ಎದುರಾಗುತ್ತಿರುವ ಸಮಸ್ಯೆಗಳನ್ನು ನಿವಾರಿಸಿ ಸುರಕ್ಷಿತ ಸಮೀಕ್ಷೆಗೆ ಅವಶ್ಯಕ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿ ಕರ್ನಾಟಕ ನೌಕರರ ಸಂಘ ಹುನಗುಂದ ತಾಲೂಕಾ ಘಟಕದ ಅಧ್ಯಕ್ಷರಾದ ಸಂಗಮೇಶ ಪಾಟೀಲರ ನೇತೃತ್ವದಲ್ಲಿ ಹುನಗುಂದ ಪಟ್ಟಣದ ತಹಶೀಲ್ದಾರ ಕಾರ್ಯಾಲಯದ ಆವರಣದಲ್ಲಿ ಮಾತನಾಡಿ ಹಾಗೂ ಮನವಿ ಪತ್ರ ಓದಿ ಶಿರಸ್ತೆದಾರರಾದ ಶ್ರವಣಕುಮಾರ ಮುಂಡೆವಾಡಿಯರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಒಂದು ಮನವಿ ಪತ್ರ ಸಲ್ಲಿಸುವ ಪೂರ್ವದಲ್ಲಿ ಹುನಗುಂದ ತಾಲೂಕಾ ನೌಕರರ ಸಂಘ ಘಟಕದ ಅಧ್ಯಕ್ಷ ಸಂಗಮೇಶರು ಮಾತನಾಡಿ, ಕಳೆದ ಸೆಪ್ಟೆಂಬರ್ 22, 2025 ರಿಂದ ಹುನಗುಂದ ತಾಲೂಕಿನ ಸುಮಾರು 750ಕ್ಕೂ ಹೆಚ್ಚು ಶಿಕ್ಷಕರು ಮತ್ತು ವಿವಿಧ ನೌಕರರು ಸರಕಾರದ ನಿರ್ದೇಶನದಂತೆ ಸಮೀಕ್ಷೆ ಕೈಗೊಳ್ಳಲು ಕೊಟ್ಟ ತಂತ್ರಾಂಶ ಆಪ್ನಲ್ಲಿ ತಾಂತ್ರಿಕ ದೋಷುಂಟಾಗಿ ಸಮೀಕ್ಷೆ ನಡೆಸಿದ ದತ್ತಾಂಶ ಇಂಡಿಕರಿಸಲು ಸಾಧ್ಯವಾಗುತ್ತಿಲ್ಲ ಹಾಗೂ ಕಳೆದ 4 ದಿನಗಳಿಂದ ಗಣಿತಿದಾರರ ಮನೆ ಪತ್ತೆ ಹಚ್ಚಲು ಸರಕಾರದಿಂದ ಮನೆ ಮನೆಗೆ ಅಂಟಿಸಿರುವ ಯುಎಚ್ಡಿ ಚೀಟಿಗಳು ತಂತ್ರಾಂಶ ಆಪ್ನಲ್ಲಿ ಪತ್ತೆ ಹಚ್ಚಿದರೆ ಬೇರೆ ಯಾವುದ ಗ್ರಾಮಗಳಲ್ಲಿ ವಾಸದ ಸ್ಥಳವು ಗೋಚರಿಸುತ್ತದೆ. ಹಾಗಾಗಿ ಶಿಕ್ಷಕರು ನೌಕರ ಬಂಧುಗಳು ಒಂದೇ ಒಂದು ಮನೆಯ ಸಮೀಕ್ಷೆ ನಡೆಸಿದೆ ಹೈರಾಣರಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ. ಏತನ್ಮಧ್ಯೆ ಶಿಕ್ಷಕರು ಮತ್ತು ನೌಕರರನ್ನು ಅವರ ಕಾರ್ಯಸ್ಥಳ ಬಿಟ್ಟು ಬೇರೆ ಬೇರೆ ಸ್ಥಳಗಳಲ್ಲಿ ಸಮೀಕ್ಷೆಗೆ ನಡೆಸಲು ಗಣಿತಿದಾರರ ಪತ್ತೆಗೆ ಸಾಕಷ್ಟು ಹರಸಾಹಸ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಬೆನ್ನಲೆಯಲ್ಲಿ ಕಾರ್ಯಸ್ಥಳದಲ್ಲಿಯೇ ಸಮೀಕ್ಷೆಗೆ ಅವಕಾಶ ಕಲ್ಪಿಸಬೇಕು ಹಾಗೂ ಬಿಎಲ್ಒ ಶಿಕ್ಷಕರನ್ನು ಗಣತಿ ಕಾರ್ಯದಿಂದ ಕೈಬಿಡಬೇಕು ಹಾಗೂ ಗಣತಿದಾರರಿಗೆ ಮನೆಪಟ್ಟಿ ನೀಡಬೇಕು ಹಾಗೂ ಗಣತಿದಾರರಿಗೆ 2 ರಿಂದ 3 ಗ್ರಾಮಗಳಿಗೆ ಸಮೀಕ್ಷೆ ನಡೆಸಲು ತೊಂದರೆಯಾಗುತ್ತಿದ್ದು ಅದನ್ನು ಸರಿಪಡಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ಒಂದು ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷರಾದ ಎಂಟಿ ನಡುವಿನಮನಿ, ಪ್ರಧಾನ ಕಾರ್ಯದರ್ಶಿ ಡಿಎಂ ಭಾಗವಾನ, ಪದಾಧಿಕಾರಿಗಳಾದ ರಮೇಶ ಕುಳಗೇರಿ ಸೇರಿದಂತೆ ಸಮೀಕ್ಷೆಯ ಗಣತಿ ಶಿಕ್ಷಕರು ಮತ್ತು ನೌಕರರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕರ್ನಾಟಕ ಕೇಂದ್ರ ಸರ್ಕಾರ ಇವತ್ತು ಹಿಂದುಳಿದ ವರ್ಗಗಳು ಮತ್ತು ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡುವ ನಿಟ್ಟಿನಲ್ಲಿ ಕಳೆದ 22ರಂದು ಸಮೀಕ್ಷೆಯನ್ನು ವಿವಿಧ ಶಿಕ್ಷಕರಿಗೆ ಮತ್ತು ವಿವಿಧ ನೌಕರಿಗೆ ಒಂದು ಸಮೀಕ್ಷೆ ಕಾರ್ಯದಲ್ಲಿ ತೊಡಗಿದ ಮುಖಾಂತರ ಎಲ್ಲ ಸಮೀಕ್ಷೆಯಲ್ಲಿ ತೊಡಗಿರ್ತಕ್ಕಂಥ ಸುಮಾರು 750ಕ್ಕೂ ಹೆಚ್ಚು ಜನ ನಮ್ಮ ತಾಲೂಕಿನ ನೌಕರ ಬಂಧುಗಳು ಇವತ್ತು ಕಳೆದ 4 ದಿನಗಳಿಂದ ಒಂದೇ ಒಂದು ಮನೆಯನ್ನು ಕೂಡ ಸಮೀಕ್ಷೆ ಮಾಡತಕ್ಕಂಥ ಪರಿಸ್ಥಿತಿ ಉದ್ಭವವಾಗಿದೆ. ಕಾರಣ ಇಷ್ಟೇ, ಸರ್ಕಾರ ಇವತ್ತು ತಾವು ಹಾಕಿಕೊಂಡಿರ್ತಕ್ಕಂಥ ಆ್ಯಪ್ ಕೂಡ ತಾಂತ್ರಿಕ ದೋಷದಿಂದ ಕೂಡಿದ್ದು ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಡಾಟಾಗಳನ್ನು ಇಂದ್ರೀಕರಿಸಲು ಸಾಧ್ಯವಾಗತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಅದೇ ರೀತಿ ಕೆಲವಷ್ಟು ನೌಕರರನ್ನ ನಾವು ಕಾರ್ಯನಿರ್ವಹಿಸ್ತಕ್ಕಂಥ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಅವರನ್ನು ಸಮೀಕ್ಷೆಗೆ ಹಾಕಿರ್ತಕ್ಕಂಥದ್ದು ಕೂಡ ಒಂದು ದುರಂತದ ವಿಚಾರ. ಅದರ ಜೊತೆಗೆ ಇವತ್ತು ಅವರಿಗೊಂದು UHID ಅಂತಕ್ಕಂಥ ಒಂದು ನಂಬರನ್ನು ಮನೆ ಮನೆಗೆ ಅಂಟಿಸಿದ್ದಾರೆ. ಆದರೆ ಆ UHID ಅಂತಕ್ಕಂಥ ನಂಬರ್ ಕೂಡ ಒಂದಿಲ್ಲಿದ್ರೆ ಒಂದು ಬೇರೆ ಊರಲ್ಲಿ ತೋರಿಸ್ತಕ್ಕಂಥ ಕಾಲಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡ್ತಕ್ಕಂಥ ಎಲ್ಲ ನೌಕರಿಗೂ ಕೂಡ ಅನೇಕ ಸಮಸ್ಯೆಗಳು ಎದುರಾಗುತ್ತಿರೋದ್ರಿಂದ ಅದರ ಜೊತೆಗೆ ಗಣತಿದಾರರು ಯಾರಿರ್ತಕ್ಕಂಥ ಒಂದು ಹೆಸರು ಕೂಡ ಅದರಲ್ಲಿ ಬರ್ತಾ ಇಲ್ಲ. ಕಳೆದ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಸಮೀಕ್ಷೆಯನ್ನು ಮಾಡಿದಾಗ ಅವರು ಮತದಾರ ಅಥವಾ ಮನೆಯ ಪಟ್ಟಿಯನ್ನು ಕೂಡ ನಮ್ಗೆ ಒದಗಿಸಿದ್ರು. ಆದರೆ ಇವತ್ತು ನಮ್ಗೆ ಮನೆಯ ಪಟ್ಟಿ ಇಲ್ಲ, ಆನಂತರ ಅವ್ರ ಹೆಸರು ಕೂಡ ಇಲ್ಲ. ಜೊತೆಗೆ ಒಂದು ಕಡೆ HRD ನಂಬರ್ ಇಲ್ಲಿ ತೋರಿಸಿದ್ರೆ ಇನ್ನೊಂದು ಕಡೆ ಬೇರೆ ರಾಮವಾಡಿಗೆಯಲ್ಲಿ ತೋರಿಸ್ತಕ್ಕಂಥ ಒಂದು ಉದಾಹರಣೆಗಳಾಗ್ಯಾವ. ಮೂಲಕ ಆ ಮನೆಯ ಲೊಕೇಶನ್ ಕೂಡ ಕಂಡುಹಿಡಿರಿ ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ನಿರ್ದೇಶನ ಮಾಡಿದೆ. ಆದ್ರೆ ಜಿಯೋ ಆ್ಯಪ್ನಲ್ಲಿ ಅವರು ಲೊಕೇಶನ್ ಸಹ ಏನು ಮಾಡ್ತಾ ಇಲ್ಲ ಅಂತ ತೋರಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಮಾನ್ಯ ದಂಡಾಧಿಕಾರಿಗಳ ಮುಖಾಂತರ ನಾವು
ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮೀಕ್ಷೆಯನ್ನು ಮಾಡಿಕೊಡ್ಲಿಕ್ಕೆ ತಾವು ತಾಂತ್ರಿಕವಾಗಿರ್ತಕ್ಕಂಥ ಆ್ಯಪನ್ನು ಶೀಘ್ರದಲ್ಲಿ ಅದನ್ನು ಉತ್ತಮಪಡಿಸಿ ಸಮೀಕ್ಷೆಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶಕ್ಕೆ ವಂದನೆಗಳು ಮಾತ್ರ ಮಾನ್ಯರೇ, ವಿಷಯ ಸಾಮಾಜಿಕ ಹಾಗೂ ಆಗಿರುವ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವುದರ ಕುರಿತು ಈ ಮೇಲ್ಕಾಂಚಿನ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದರಿಂದ 22/9/2020 25 ಸಮಸ್ಯೆಗಳಿಂದಾಗಿ ಗಣತಿದಾರರಿಗೆ ಇನ್ನೂ ಗಣತಿಯನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತಿಲ್ಲ. ಕಾರಣ ಈ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಿ ಗಣತಿ ಕಾರ್ಯ ಸುಗಮವಾಗಿ ಪ್ರಾರಂಭಿಸಲು ಅನುವು ಮಾಡಿಕೊಡಲು ವಿನಂತಿಸಲಾಗಿದೆ ಹಾಗೂ ಈ ಕೆಳಗಿನ ಸಮಸ್ಯೆಗಳನ್ನು ಪರಿಹರಿಸಲು ವಿನಂತಿಸಲಾಗಿದೆ. 1. ಗಣತಿದಾರರಿಗೆ ಹಂಚಿಕೆ ಮಾಡಲಾದ ಮನೆಗಳು ಬೇರೆ ಬೇರೆ ಪ್ರದೇಶ ಹಾಗೂ ಊರುಗಳಲ್ಲಿ ಇರುವುದರಿಂದ ಸಮೀಕ್ಷೆ ಮಾಡಲು ಗಣತಿದಾರರಿಗೆ ತೊಂದರೆಯಾಗುತ್ತದೆ. 2. BLO ಶಿಕ್ಷಕರನ್ನು ಗಣತಿ ಕಾರ್ಯದಿಂದ ಕೈಬಿಡುವುದು. 3. ಶಿಕ್ಷಕರು ಯಾವ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೋ ಅವರನ್ನು ಅದೇ ಊರಿನಲ್ಲಿ ಗಣತಿ ಕಾರ್ಯಕ್ಕೆ ನಿಯೋಜಿಸುವುದು. 4. ಗಣತಿದಾರರಿಗೆ ನಿಖರವಾದ ಮನೆಪಟ್ಟಿ ನೀಡುವುದು. 5. ಒಬ್ಬ ಗಣತಿದಾರರಿಗೆ 2 ರಿಂದ 3 ಗ್ರಾಮಗಳನ್ನು ತೋರಿಸಿದ್ದು ಇದರಿಂದ ಗಣತಿದಾರರಿಗೆ ತುಂಬಾ ತೊಂದರೆಯಾಗಿದೆ. ಆದ್ದರಿಂದ ಮಾನ್ಯರು ಮೇಲ್ಕಂಡ ಸಮಸ್ಯೆಗಳನ್ನು ಪರಿಹರಿಸಿ ಶಿಕ್ಷಕರಿಗೆ ಗಣತಿ ಕಾರ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗದಂತೆ ತಮ್ಮಲ್ಲಿ ಕೋರಲಾಗಿದೆ. ವಂದನೆಗಳೊಂದಿಗೆ